ಈ ಸಲ ಆಫೀಸ್ಗಳಾದ್ರೂ ಆ ದೇವ್ರಾಗಿದ್ರು ಸರಿ, ನಿನಗೆ ಜಾಬ್ ಕೊಡೋಕ್ ಆಗ್ತಿಲ್ಲ ಅಂತ ಕಾರಣಗಳು ಹೇಳೋದಕ್ಕೆ ಆಗದೆ ಇರೋಷ್ಟು ನೀನ್ ಪ್ರಿಪೇರ್ ಆಗ್ಬೇಕು. ಅದ್ ಸಾಧ್ಯನಾ ಆದ್ಯ? ಅರೆ ಯಾರ್ ಮೈ ಹೂನಾ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋನ ಸೋಲೋಕ್ ಬಿಟ್ರೆ ನಿನ್ ಹೆಂಡತಿ ಹೇಗಾಗ್ತೀನಿ? ಹೌದಾ ಅಲ್ವಾ? ಏನ್ ಸೀನು ಹಾಗ್ ನೋಡ್ತಿದ್ಯಾ? ನಿಜಾನೋ ಅಲ್ವೋ ಹೇಳು. ನೀನೇ ನಿಜ ಆದ್ಯ, ಈ ಸೀನುನೇ ಸುಳ್ಳು. ಹಾಗೆಲ್ಲ ಏನೂ ಇಲ್ಲ. ಸೀನು ಅನ್ನೋ ನಮ್ಮ ಯಜಮಾನ್ರು ನಿಜವಾಗ್ಲೂ ಒಳ್ಳೆ ವ್ಯಕ್ತಿತ್ವ ಇರುವಂತ ಒಬ್ಬ ಪರ್ಸನ್. ನಿನ್ನ ಗೆಲ್ವನ್ನ ನಾನ್ ನನ್ ಕಣ್ಣಾರೆ ನೋಡ್ತೀನಿ, ಹೀಗೆ ಕಣ್ಣೀರನ್ನಲ್ಲ. ತಿನ್ನು. ಬೇಡ, ಪರವಾಗಿಲ್ಲ. ಏನ್ ಪರವಾಗಿಲ್ಲ? ಇನ್ನೂ ನೀನ್ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಕಪಾಳಕ್ಕೆ ಹೊಡಿತೀನಿ, ಹೇಳ್ತಿದ್ದೀನಿ. ತಿನ್ನು. ಸೀನು, ನಿನಗೆ ಗೊತ್ತಾ, ನಮ್ ಡ್ಯಾಡಿ ಕೂಡ ಯಾವತ್ತೂ ಹೀಗೆ ತಿನ್ಸಿಲ್ಲ. ನಿನಗೆ ತಿನ್ನಿಸ್ತಿರೋದು. ನನ್ ಲಕ್ಕಿ ಅಲ್ವಾ ಆದ್ಯ? ರಾಜಲಕ್ಷ್ಮಿ ಯಾಕೆ ಕಾಲ್ ಮಾಡ್ತಿದ್ದಾಳೆ? ರಿಸೀವ್ ಮಾಡು. ಸ್ಪೀಕರ್ ಆನ್ ಮಾಡು. ಹಲೋ, ಹೇಳು. ಎಲ್ಲಿದ್ಯಾ ಅಶ್ಮಿತಾ? ನಮ್ಮ ಮದ್ವೆ ರಿಜಿಸ್ಟರ್ ಮಾಡಕ್ ಬಂದಿದೀವಿ. ಯಾಕೆ? ಏನೂ ಇಲ್ಲ, ಶೋಭನಕ್ಕೆ ಮುಹೂರ್ತ ಇಡೋದಕ್ಕೆ ಪುರೋಹಿತರು ಬಂದಿದ್ದಾರೆ. ಏನು? ಶೋಭನಾ ಅಶ್ಮಿತಾ, ಶೋಭನಾ. ನೆನ್ನೆ ತಾನೇ ಹೇಳಿದ್ನಲ್ಲ, ಮರ್ತೋದ್ಯಾ? ನೀನ್ ಮರ್ತರು ನೀನ್ ಅಕ್ಕನ ಸ್ಥಾನದಲ್ಲಿ ನಿಂತು ಆ ಜವಾಬ್ದಾರಿ ನಾನ್ ಮರೆಯಕ್ಕಾಗಲ್ವಲ್ಲ. ನೀನ್ ಬೇಗ ಬಂದ್ರೆ ಪುರೋಹಿತರು ಮುಹೂರ್ತ ಇಟ್ಟು ಹೊರಟೋಗ್ತಾರೆ. ಶೋಭನಾ, ಇವಾಗ ಅದ್ಯಾಕೆ? ಇವಾಗಲ್ಲ, ರಾತ್ರಿಗೆ. ಅದಕ್ಕೆ ಬೇಕಾಗಿರೋ ಏರ್ಪಾಟನ್ನೆಲ್ಲ ನಾನೇ ಮಾಡ್ತೀನಿ. ನಾನಿದ್ದೀನಲ್ಲ, ನೀವ್ ರಿಲ್ಯಾಕ್ಸ್ಡ್ ಆಗಿರಿ. ಹಲೋ 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 ರಾಜಿ. ರಾಜಿ, ನಂಗೆ ಸಿಗ್ನಲ್ ಸಿಗ್ತಿಲ್ಲ. ಏನ್ ಹೇಳ್ತಿದ್ಯಾ? ಹಲೋ ಹಲೋ ರಾಜಿ. ಹಲೋ, ಏನ್ ಹೇಳ್ತಿದ್ಯಾ ರಾಜಿ? ನನ್ಗೇನು ಕೇಳಿಸ್ತಾ ಇಲ್ಲ. ಏನಾದ್ರೂ ಹೇಳ್ತಾ ಇದ್ಯಾ? ಹಲೋ 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 ಅಶ್ಮಿತಾ, ನಿನಗೆ ಕೇಳಿಸ್ತಿದೆ ಅಂತ ನಂಗೆ ಗೊತ್ತು. ಇವತ್ತು ಮುಹೂರ್ತ ಇಡೋದು ಖಂಡಿತ. ನೀನ್ ಬರ್ತಾ ಇದ್ಯಾ ಅಷ್ಟೇ, ಸರಿನಾ? ಬೇಗ ಬಂದ್ಬಿಡಿ. ಏನಾಯ್ತಮ್ಮ? ಅವ್ರ ಶೋಭನಾ ಅಲ್ವಾ ಮಾವ, ಸ್ವಲ್ಪ ನಾಚಿಕೆ ಪಡ್ತಿದ್ದಾಳೆ. ಬಂದ್ಬಿಡ್ತಾರೆ. ಅಶ್ಮಿತಾ, ಏನೋ ಶೋಭನಾ ಅಂತ ಇದ್ದೆ. ಮದ್ವೆ ಮಾಡ್ಕೊಂಡ್ ಬಂದು ಅವಳಿಗೆ ಶಾಕ್ ಕೊಡೋಣ ಅಂತ ಅಂದ್ರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಅವಳೇ ನನ್ಗೆ ಶಾಕ್ ಕೊಡ್ತಾನೆ ಇದ್ದಾಳೆ. ಈಗೇನ್ ಮಾಡೋದು? ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ನಮ್ ಪ್ಲಾನ್ ಪ್ರಕಾರ 6 ತಿಂಗಳವರೆಗೂ ಈ ಶೋಭನಾನೇ ನಡಿಬಾರ್ದು ಅಂತಿದ್ದೀನಿ. ಏನಾದ್ರೂ ಮಾಡು, ಆ ಶೌರ್ಯ ನಿನ್ನವನಾಗ್ಬೇಕು. ಏನ್ ಮಾಡೋದು ಅಶ್ಮಿತಾ? ಐಡಿಯಾ ಏನು? ಪುರೋಹಿತ್ರೆ, ಅಷ್ಟರಲ್ಲಿ ನೀವು ಒಂದ್ ಒಳ್ಳೆ ಮುಹೂರ್ತ ನೋಡ್ಬಿಡಿ. ಸರಿನಮ್ಮ.
ಪ್ರಮೀಳಾ ಹುಷಾರು, ಎಲ್ಲಿದ್ಯಾ? ಗಾಯ ಏನಾಯ್ತು? ಮಾಡಿದ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ಟ ಡಬ್ಬ ನನ್ ಮಗ.